ಯಾರು ದೇಶದ್ರೋಹಿಗಳಿದಾರೋ, ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೋ, ಯಾರು ಲೆಫ್ಟಿಸ್ಟ್ ಮೂಮೆಂಟ್ ಅಲ್ಲಿ ಇರ್ತಾರೋ ಇಂಥವರನ್ನ ಈ ಕಾಂಗ್ರೆಸ್ ಸರ್ಕಾರ ಬಹಳ ಯಥೇಚ್ಛವಾಗಿ ಅವರನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಕಾಶ್ ಅವರನ್ನ ಈ ಅಂಬಾಸಿಡರ್ ಮಾಡಿರ್ತಕ್ಕಂಥದ್ದೇ ತಪ್ಪು ಒಂದು ನಡೆ. ಯಾಕೆ ಅಂತಂದ್ರೆ ಅವ್ರು ಯಾವಾಗಲೂ ಕಾಂಟ್ರವರ್ಷಿಯಲ್ ಕ್ಯಾರೆಕ್ಟರ್. ಅದು ಕರ್ನಾಟಕದ ಪರವಾಗಿ ಯಾವತ್ತೂ ನಿಂತವರಲ್ಲ. ಕರ್ನಾಟಕದ ವಿಚಾರ ಬಂದಾಗ, ಕನ್ನಡದ ವಿಚಾರ ಬಂದಾಗ ಯಾವಾಗಲೂ ಕೂಡ ಬೇರೆ ಭಾಷೆಗಳ ಪರವಾಗಿ ನಿಂತಿದ್ದು ಕೂಡ ಇದುವರೆಗೂ ನಿದರ್ಶನಗಳು ಬಹಳಷ್ಟು ಇದೆ. ಮತ್ತೆ ಸಿನಿಮಾ ರಂಗದಲ್ಲೇ ಒಬ್ಬ ತುಂಬಾ ಕಾಂಟ್ರವರ್ಸಿ ಇರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಪ್ರಕಾಶ್ ರೈ. ಇಂಥವ್ರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡಿರ್ತಕ್ಕಂಥದ್ದೇ ಒಂದು ತಪ್ಪು ನಿಲುವು. ಇಂಥ ನಿಲುವು ಇದು ಸರಿಯಾದ ನಿಲುವಲ್ಲ. ಅಂಥವರಿಗೆ ಇದನ್ನು ಕೊಡಬಾರ್ದಾಗಿತ್ತು. ಈಗ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವಾಗಲೂ ಕೂಡ ಕನ್ನಡಿಗ ಆಗಿದ್ರೆ ಸಾಲದು, ಕನ್ನಡ ಪರವಾದ ನಿಲುವು ಕೂಡ ಇರಬೇಕಲ್ಲ. ಅದನ್ನು ಕೂಡ ಈ ಸರ್ಕಾರ ಮಾಡಿಲ್ಲ. ಅದರಿಂದ ತಪ್ಪು ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಯಾರು ದೇಶದ್ರೋಹಿಗಳಿದಾರೋ, ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೋ, ಯಾರು ಲೆಫ್ಟಿಸ್ಟ್ ಮೂಮೆಂಟ್ ಅಲ್ಲಿ ಇರ್ತಾರೋ ಇಂಥವರನ್ನ ಈ ಕಾಂಗ್ರೆಸ್ ಸರ್ಕಾರ ಬಹಳ ಯಥೇಚ್ಛವಾಗಿ ಅವರನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಕಾಶ್ ಅವರನ್ನ ಈ ಅಂಬಾಸಿಡರ್ ಮಾಡಿರ್ತಕ್ಕಂಥದ್ದೇ ತಪ್ಪು ಒಂದು ನಡೆ. ಯಾಕೆ ಅಂತಂದ್ರೆ ಅವ್ರು ಯಾವಾಗಲೂ ಕಾಂಟ್ರವರ್ಷಿಯಲ್ ಕ್ಯಾರೆಕ್ಟರ್. ಅದು ಕರ್ನಾಟಕದ ಪರವಾಗಿ ಯಾವತ್ತೂ ನಿಂತವರಲ್ಲ. ಕರ್ನಾಟಕದ ವಿಚಾರ ಬಂದಾಗ, ಕನ್ನಡದ ವಿಚಾರ ಬಂದಾಗ ಯಾವಾಗಲೂ ಕೂಡ ಬೇರೆ ಭಾಷೆಗಳ ಪರವಾಗಿ ನಿಂತಿದ್ದು ಕೂಡ ಇದುವರೆಗೂ ನಿದರ್ಶನಗಳು ಬಹಳಷ್ಟು ಇದೆ. ಮತ್ತೆ ಸಿನಿಮಾ ರಂಗದಲ್ಲೇ ಒಬ್ಬ ತುಂಬಾ ಕಾಂಟ್ರವರ್ಸಿ ಇರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಪ್ರಕಾಶ್ ರೈ. ಇಂಥವ್ರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡಿರ್ತಕ್ಕಂಥದ್ದೇ ಒಂದು ತಪ್ಪು ನಿಲುವು. ಇಂಥ ನಿಲುವು ಇದು ಸರಿಯಾದ ನಿಲುವಲ್ಲ. ಅಂಥವರಿಗೆ ಇದನ್ನು ಕೊಡಬಾರ್ದಾಗಿತ್ತು. ಈಗ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವಾಗಲೂ ಕೂಡ ಕನ್ನಡಿಗ ಆಗಿದ್ರೆ ಸಾಲದು, ಕನ್ನಡ ಪರವಾದ ನಿಲುವು ಕೂಡ ಇರಬೇಕಲ್ಲ. ಅದನ್ನು ಕೂಡ ಈ ಸರ್ಕಾರ ಮಾಡಿಲ್ಲ. ಅದರಿಂದ ತಪ್ಪು ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಯಾರು ದೇಶದ್ರೋಹಿಗಳಿದಾರೋ, ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೋ, ಯಾರು ಲೆಫ್ಟಿಸ್ಟ್ ಮೂಮೆಂಟ್ ಅಲ್ಲಿ ಇರ್ತಾರೋ ಇಂಥವರನ್ನ ಈ ಕಾಂಗ್ರೆಸ್ ಸರ್ಕಾರ ಬಹಳ ಯಥೇಚ್ಛವಾಗಿ ಅವರನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಕಾಶ್ ಅವರನ್ನ ಈ ಅಂಬಾಸಿಡರ್ ಮಾಡಿರ್ತಕ್ಕಂಥದ್ದೇ ತಪ್ಪು ಒಂದು ನಡೆ. ಯಾಕೆ ಅಂತಂದ್ರೆ ಅವ್ರು ಯಾವಾಗಲೂ ಕಾಂಟ್ರವರ್ಷಿಯಲ್ ಕ್ಯಾರೆಕ್ಟರ್. ಅದು ಕರ್ನಾಟಕದ ಪರವಾಗಿ ಯಾವತ್ತೂ ನಿಂತವರಲ್ಲ. ಕರ್ನಾಟಕದ ವಿಚಾರ ಬಂದಾಗ, ಕನ್ನಡದ ವಿಚಾರ ಬಂದಾಗ ಯಾವಾಗಲೂ ಕೂಡ ಬೇರೆ ಭಾಷೆಗಳ ಪರವಾಗಿ ನಿಂತಿದ್ದು ಕೂಡ ಇದುವರೆಗೂ ನಿದರ್ಶನಗಳು ಬಹಳಷ್ಟು ಇದೆ. ಮತ್ತೆ ಸಿನಿಮಾ ರಂಗದಲ್ಲೇ ಒಬ್ಬ ತುಂಬಾ ಕಾಂಟ್ರವರ್ಸಿ ಇರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಪ್ರಕಾಶ್ ರೈ. ಇಂಥವ್ರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡಿರ್ತಕ್ಕಂಥದ್ದೇ ಒಂದು ತಪ್ಪು ನಿಲುವು. ಇಂಥ ನಿಲುವು ಇದು ಸರಿಯಾದ ನಿಲುವಲ್ಲ. ಅಂಥವರಿಗೆ ಇದನ್ನು ಕೊಡಬಾರ್ದಾಗಿತ್ತು. ಈಗ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವಾಗಲೂ ಕೂಡ ಕನ್ನಡಿಗ ಆಗಿದ್ರೆ ಸಾಲದು, ಕನ್ನಡ ಪರವಾದ ನಿಲುವು ಕೂಡ ಇರಬೇಕಲ್ಲ. ಅದನ್ನು ಕೂಡ ಈ ಸರ್ಕಾರ ಮಾಡಿಲ್ಲ. ಅದರಿಂದ ತಪ್ಪು ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಯಾರು ದೇಶದ್ರೋಹಿಗಳಿದಾರೋ, ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೋ, ಯಾರು ಲೆಫ್ಟಿಸ್ಟ್ ಮೂಮೆಂಟ್ ಅಲ್ಲಿ ಇರ್ತಾರೋ ಇಂಥವರನ್ನ ಈ ಕಾಂಗ್ರೆಸ್ ಸರ್ಕಾರ ಬಹಳ ಯಥೇಚ್ಛವಾಗಿ ಅವರನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಕಾಶ್ ಅವರನ್ನ ಈ ಅಂಬಾಸಿಡರ್ ಮಾಡಿರ್ತಕ್ಕಂಥದ್ದೇ ತಪ್ಪು ಒಂದು ನಡೆ. ಯಾಕೆ ಅಂತಂದ್ರೆ ಅವ್ರು ಯಾವಾಗಲೂ ಕಾಂಟ್ರವರ್ಷಿಯಲ್ ಕ್ಯಾರೆಕ್ಟರ್. ಅದು ಕರ್ನಾಟಕದ ಪರವಾಗಿ ಯಾವತ್ತೂ ನಿಂತವರಲ್ಲ. ಕರ್ನಾಟಕದ ವಿಚಾರ ಬಂದಾಗ, ಕನ್ನಡದ ವಿಚಾರ ಬಂದಾಗ ಯಾವಾಗಲೂ ಕೂಡ ಬೇರೆ ಭಾಷೆಗಳ ಪರವಾಗಿ ನಿಂತಿದ್ದು ಕೂಡ ಇದುವರೆಗೂ ನಿದರ್ಶನಗಳು ಬಹಳಷ್ಟು ಇದೆ. ಮತ್ತೆ ಸಿನಿಮಾ ರಂಗದಲ್ಲೇ ಒಬ್ಬ
ತುಂಬಾ ಕಾಂಟ್ರವರ್ಸಿ ಇರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಪ್ರಕಾಶ್ ರೈ. ಇಂಥವ್ರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡಿರ್ತಕ್ಕಂಥದ್ದೇ ಒಂದು ತಪ್ಪು ನಿಲುವು. ಇಂಥ ನಿಲುವು ಇದು ಸರಿಯಾದ ನಿಲುವಲ್ಲ. ಅಂಥವರಿಗೆ ಇದನ್ನು ಕೊಡಬಾರ್ದಾಗಿತ್ತು. ಈಗ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವಾಗಲೂ ಕೂಡ ಕನ್ನಡಿಗ ಆಗಿದ್ರೆ ಸಾಲದು, ಕನ್ನಡ ಪರವಾದ ನಿಲುವು ಕೂಡ ಇರಬೇಕಲ್ಲ. ಅದನ್ನು ಕೂಡ ಈ ಸರ್ಕಾರ ಮಾಡಿಲ್ಲ. ಅದರಿಂದ ತಪ್ಪು ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಯಾರು ದೇಶದ್ರೋಹಿಗಳಿದಾರೋ, ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೋ, ಯಾರು ಲೆಫ್ಟಿಸ್ಟ್ ಮೂವ್ಮೆಂಟ್ ಅಲ್ಲಿ ಇರ್ತಾರೋ, ಇಂಥವರನ್ನ ಈ ಕಾಂಗ್ರೆಸ್ ಸರ್ಕಾರ ಬಹಳ ಯಥೇಚ್ಛವಾಗಿ ಅವರನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಕಾಶ್ ಅವರನ್ನ ಈ ಅಂಬಾಸಿಡರ್ ಮಾಡಿರ್ತಕ್ಕಂಥದ್ದೇ ತಪ್ಪು ಒಂದು ನಡೆ. ಯಾಕೆ ಅಂತಂದ್ರೆ ಅವ್ರು ಯಾವಾಗಲೂ ಕಾಂಟ್ರವರ್ಷಿಯಲ್ ಕ್ಯಾರೆಕ್ಟರ್. ಅದು ಕರ್ನಾಟಕದ ಪರವಾಗಿ ಯಾವತ್ತೂ ನಿಂತವರಲ್ಲ. ಕರ್ನಾಟಕದ ವಿಚಾರ ಬಂದಾಗ, ಕನ್ನಡದ ವಿಚಾರ ಬಂದಾಗ ಯಾವಾಗಲೂ ಕೂಡ ಬೇರೆ ಭಾಷೆಗಳ ಪರವಾಗಿ ನಿಂತಿದ್ದು ಕೂಡ ಇದುವರೆಗೂ ನಿದರ್ಶನಗಳು ಬಹಳಷ್ಟು ಇದೆ. ಮತ್ತೆ ಸಿನಿಮಾ ರಂಗದಲ್ಲೇ ಒಬ್ಬ ತುಂಬಾ ಕಾಂಟ್ರವರ್ಸಿ ಇರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಪ್ರಕಾಶ್ ರೈ. ಇಂಥವ್ರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡಿರ್ತಕ್ಕಂಥದ್ದೇ ಒಂದು ತಪ್ಪು ನಿಲುವು. ಇಂಥ ನಿಲುವು ಇದು ಸರಿಯಾದ ನಿಲುವಲ್ಲ. ಅಂಥವರಿಗೆ ಇದನ್ನು ಕೊಡಬಾರ್ದಾಗಿತ್ತು. ಈಗ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವಾಗಲೂ ಕೂಡ ಕನ್ನಡಿಗ ಆಗಿದ್ರೆ ಸಾಲದು, ಕನ್ನಡ ಪರವಾದ ನಿಲುವು ಕೂಡ ಇರಬೇಕಲ್ಲ. ಅದನ್ನು ಕೂಡ ಈ ಸರ್ಕಾರ ಮಾಡಿಲ್ಲ. ಅದರಿಂದ ತಪ್ಪು ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಯಾರು ದೇಶದ್ರೋಹಿಗಳಿದಾರೋ, ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೋ, ಯಾರು ಲೆಫ್ಟಿಸ್ಟ್ ಮೂವ್ಮೆಂಟ್ ಅಲ್ಲಿ ಇರ್ತಾರೋ, ಇಂಥವರನ್ನ ಈ ಕಾಂಗ್ರೆಸ್ ಸರ್ಕಾರ ಬಹಳ ಯಥೇಚ್ಛವಾಗಿ ಅವರನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಕಾಶ್ ಅವರನ್ನ ಈ ಅಂಬಾಸಿಡರ್ ಮಾಡಿರ್ತಕ್ಕಂಥದ್ದೇ ತಪ್ಪು ಒಂದು ನಡೆ. ಯಾಕೆ ಅಂತಂದ್ರೆ ಅವ್ರು ಯಾವಾಗಲೂ ಕಾಂಟ್ರವರ್ಷಿಯಲ್ ಕ್ಯಾರೆಕ್ಟರ್. ಅದು ಕರ್ನಾಟಕದ ಪರವಾಗಿ ಯಾವತ್ತೂ ನಿಂತವರಲ್ಲ. ಕರ್ನಾಟಕದ ವಿಚಾರ ಬಂದಾಗ, ಕನ್ನಡದ ವಿಚಾರ ಬಂದಾಗ ಯಾವಾಗಲೂ ಕೂಡ ಬೇರೆ ಭಾಷೆಗಳ ಪರವಾಗಿ ನಿಂತಿದ್ದು ಕೂಡ ಇದುವರೆಗೂ ನಿದರ್ಶನಗಳು ಬಹಳಷ್ಟು ಇದೆ. ಮತ್ತೆ ಸಿನಿಮಾ ರಂಗದಲ್ಲೇ ಒಬ್ಬ ತುಂಬಾ ಕಾಂಟ್ರವರ್ಸಿ ಇರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಪ್ರಕಾಶ್ ರೈ. ಇಂಥವ್ರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡಿರ್ತಕ್ಕಂಥದ್ದೇ ಒಂದು ತಪ್ಪು ನಿಲುವು. ಇಂಥ ನಿಲುವು ಇದು ಸರಿಯಾದ ನಿಲುವಲ್ಲ. ಅಂಥವರಿಗೆ ಇದನ್ನು ಕೊಡಬಾರ್ದಾಗಿತ್ತು. ಈಗ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವಾಗಲೂ ಕೂಡ ಕನ್ನಡಿಗ ಆಗಿದ್ರೆ ಸಾಲದು, ಕನ್ನಡ ಪರವಾದ ನಿಲುವು ಕೂಡ ಇರಬೇಕಲ್ಲ. ಅದನ್ನು ಕೂಡ ಈ ಸರ್ಕಾರ ಮಾಡಿಲ್ಲ. ಅದರಿಂದ ತಪ್ಪು ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ.